ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೊಂದು ಕ್ವಿಕ್ ರೆಮಿಡಿಯನ್ನು ತಗೊಂಡು ಬಂದಿದ್ದೇನೆ. ನಿಮಗೆ ಈ ರೆಮಿಡಿನ ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಜೊತೆ ಬಂದಿದ್ದೇನೆ. ನೋಡಿ, ನಾನು ಇಲ್ಲಿಗೆ ಹಚ್ಚಿಕೊಂಡಿದ್ದೇನೆ ಅಲ್ವಾ, ನನ್ನ ಜಾಸ್ಮಿನ್ ಅದನ್ನು ಸ್ಮೆಲ್ ಮಾಡ್ತಾ ಇದ್ದೀನಿ. ನೋಡಿ, ನಿನ್ನ ಸ್ಕಿನ್ ಬಿಳಿ ಆಗಬೇಕು ಚಿನ್ನ. ಅವಳು ಆಲ್ರೆಡಿ ಬಿಳಿ ಇದ್ದಾಳೆ, ನೋಡ್ಬೇಕಾ ನಿಮಗೆಲ್ಲ. ನೋಡಿ, ನಮ್ಮ ಜಾಸ್ಮಿನ್. ಹಾಯ್ ಜಾಸ್ಮಿನ್, ಏನಾಯ್ತು ಚಿನ್ನ? ಕ್ರೀಮ್ ಹಚ್ಚಿತ್ತು ಚಿನ್ನ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಫೇರ್ ಆಗಬೇಕಾ ಅಂದರೆ ತುಂಬ ಬ್ರೈಟ್ ಆಗಿ ಗ್ಲೋ ಆಗಿ ಹಾಗೆ ಬಿಳಿಯ ಕೂಡ ಆಗ್ತದೆ. ತುಂಬ ಬಿಸಿಲಿಗೆ ಹೋಗಿ ಡಲ್ ಆಗಿ ಮತ್ತು ಸ್ಕಿನ್ ಕೇರ್ ಏನು ಮಾಡಲಿಲ್ಲ ಅಂತ ಆದಾಗ ತುಂಬಾ ಚಂದ ಆಗ್ತದೆ, ಸ್ಕಿನ್ ಗ್ಲೋ ಆಗಬೇಕು ಅಂತ ಇದ್ದರೆ. ಯಾಕೆ ನಮ್ಮ ಸ್ಕಿನ್ ಡಲ್ ಆಗಿರ್ತದೆ, ಫೇರ್ ಆಗೋದಿಲ್ಲ ಅಂತ ಹೇಳಿದರೆ, ನಮ್ಮ ಸ್ಕಿನ್ನಿಗೆ ಕೆಲವೆಲ್ಲ ವಿಟಮಿನ್ಗಳ ಕೊರತೆ ಇರ್ತದೆ. ಅದರಿಂದಾಗಿ ಸ್ಕಿನ್ ಡಲ್ ಆಗಿರ್ತದೆ, ಹಾಗೆ ಬ್ರೈಟ್ ಆಗಿ ಕಾಣಿಸೋದಿಲ್ಲ. ಅದಕ್ಕೊಂದು ನಾನೊಂದು ರೆಮಿಡೀಸನ್ನ ಇವತ್ತು ತಗೊಂಡು ಬಂದಿದ್ದೇನೆ. ಆ ರೆಮಿಡೀಸಿ ಏನಪ್ಪ ಅಂತ ಹೇಳಿದರೆ, ನೋಡಿ, ವಿಡಿಯೋ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಅಲೋವೆರಾ ಜೆಲ್ಲನ್ನು ತಗೊಳ್ತಾ ಇದ್ದೇನೆ. ನೀವು ಪಾಟಲ್ಲಿರುವ ಇದು ಅಲೋವೆರಾ ಆದರೂ ತಗೊಳ್ಬೋದು. ಸ್ವಲ್ಪ 1 ಚಮಚದಷ್ಟು ಅಲೋವೆರಾ ಜೆಲ್ ಹಾಕಿ ಅದಕ್ಕೆ ನೋಡಿ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಹೇಳಿ, ಇದೇನು ತುಂಬ ದುಬಾರಿ ಏನೂ ಇಲ್ಲ, ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮಗೆ ಆರಾಮ್ಸೆ ಸಿಗ್ತದೆ. ಇದನ್ನು ಒಂದು ಸ್ವಲ್ಪ ಕತ್ತರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಅಲೋವೆರಾ ಜೆಲ್ಗೆ ಈ ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೊಂಡು ಅದನ್ನು ಎರಡನ್ನು ಸೇರಿಸಿ ಮಿಕ್ಸ್ ಮಾಡುವಾಗ ಒಂದು ಒಳ್ಳೆ ರೀತಿಯ ಕ್ರೀಮ್ ರೆಡಿ ಆಗುತ್ತೆ ನಿಮಗೆ. ಈ ಕ್ರೀಮನ್ನು ನೀವು ಒಂದು ಬೌಲಲ್ಲಿ, ಅದೊಂದು ಸಣ್ಣ ಕಂಟೈನರಲ್ಲಿ ಹಾಕಿ ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೋದು ಬೇಕಾದರೆ. ಇದನ್ನು ಚಂದಕ್ಕೆ ಫೇಸಿಗೆ ಹಚ್ಚಿ ಚಂದ ಮಸಾಜ್ ಕೊಡಬೇಕು ಡೈಲಿ, ಅಥವಾ ಬೆಳಿಗ್ಗೆ ಸಂಜೆ ನಿಮಗೆ ಹೇಗೆ ಪುರ್ಸೊತ್ತುಂಟೋ ಹಾಗೆ ಮಾಡಿಕೊಳ್ಳಿ. ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಚಂದ ಮಸಾಜ್ ಮಾಡಿ ಮಲಗಿದ್ರೂ ಆಗ್ಬೋದು. ಆಮೇಲೆ ಮತ್ತೆ ಮರುದಿವಸ ಫೇಸ್ ವಾಶ್ ಮಾಡಿದರೂ ಪರವಾಗಿಲ್ಲ. ನಿಮ್ಗೆ ಅದು ಕಿರಿಕಿರಿ ಆಗ್ತದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು ಎರಡು ಅಲೋವೆರಾ ಜೆಲ್ ಮತ್ತು ಈ ಕ್ರೀಮನ್ನು ನೋಡಿ ಮಿಕ್ಸ್ ಮಾಡುವಾಗ, ಇದೊಂದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡುವಾಗ ಒಂದು ಕ್ರೀಮ್ ಥರ ಬಂತು ನೋಡಿ. ಇದನ್ನು ನಾನಿವತ್ತು ನನ್ನ ಕೈಗೆ ಹಚ್ಕೊಳ್ತೇನೆ. ನೀವು ಫೇಸಿಗೆ ಯಾವ ರೀತಿ ಹಚ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಫುಲ್ ನೀವು ಮಸಾಜ್ ಕೊಡಿ, ಒಂದು 5 ನಿಮಿಷ ಫೇಸಿಗೆ ಮಸಾಜ್ ಕೊಡಿ. ಹಾಗೆ ಮೂಗಿನ ಹತ್ತಿರ ಡೆಡ್ ಸ್ಕಿನ್ಸ್, ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ಇದ್ದದ್ದು, ಅದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ಮಸಾಜ್ ಕೊಡಿ. ಈ ರೀತಿ ಮಸಾಜ್ ಕೊಡೋದ್ರಿಂದ ಚರ್ಮಕ್ಕೆ ಆರೈಕೆ ಸಿಗ್ತದೆ. ಹಾಗೆ ಚರ್ಮಕ್ಕೆ ವಿಟಮಿನ್ ಇ ಅಂತ ಹೇಳಿದರೆ ಅದರಲ್ಲಿ ವಿಟಮಿನ್ಗಳ ಕೊರತೆ ಇರ್ತದಲ್ಲ ಚರ್ಮದಲ್ಲಿ, ನಿಮಗೆ ವಿಟಮಿನ್ ಇ ಚರ್ಮಕ್ಕೆ ಸಿಕ್ಕಿ ನಿಮ್ಮ ಚರ್ಮ ಫೇರ್ ಆಗ್ತದೆ, ಹಾಗೆ ಗ್ಲೋ ಆಗ್ತದೆ, ತುಂಬಾ ಶೈನಿಂಗ್ ಆಗಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಾರದಲ್ಲಿ ಒಂದು 3-4 ದಿವಸ ಮಾಡಿ ಅಟ್ಲೀಸ್ಟ್ ಆದರೂ. ಯಾವಾಗಲೂ ಮಾಡೋದ್ರಿಂದ ನಿಮಗೆ ಒಂದು 7 ದಿನದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನಾನು ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಒಂದು ಯೂಸ್ ಮಾಡಿ ನೋಡಿ, ತುಂಬಾ ಇಫೆಕ್ಟಿವ್ ಇದು. ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಖಂಡಿತ ಟ್ರೈ ಮಾಡಿ. ಆರಾಮ್ಸೆ ಮಾಡ್ಕೊಳ್ಬಹುದಾದಂತಹ ಸುಲಭವಾದಂತಹ ರೆಮಿಡಿ ಇದು. ಖಂಡಿತ ಟ್ರೈ ಮಾಡ್ಬೋದು ಆರಾಮ್ಸೆ. ಇದನ್ನು ಹುಡುಗರು ಕೂಡ, ಹುಡುಗಿಯರಿಗೆ ಮಾತ್ರ ಅಲ್ಲ, ಉಪಯೋಗಿಸ್ಕೊಳ್ಬೋದು. ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ಇವತ್ತಿನ ವಿಡಿಯೋ ಸಣ್ಣ ವಿಡಿಯೋ ಅಷ್ಟೇ, ಏನೂ ಇಲ್ಲ. ನಾನು ಮುಖಕ್ಕೆ ಹಚ್ಕೊಂಡು ತೋರಿಸ್ತಿಲ್ಲ, ನಾನು ಜಸ್ಟ್ ನನ್ನ ಹ್ಯಾಂಡಿಗೆ ಹಚ್ಚಿ ತೋರಿಸ್ದೆ ನಿಮಗೆ. ಯಾಕೆಂದರೆ ನಾನು ಆಲ್ರೆಡಿ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ, ಹೊರಗಡೆ ಕೂಡ ಹೋಗಲಿಕ್ಕಿತ್ತು. ಜಸ್ಟ್ ಇವತ್ತು ನಿಮಗೊಂದು ಇನ್ಫಾರ್ಮೇಷನ್ ಕೊಡುವ ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ನೀವು ಇದನ್ನು ಮತ್ತು ಇಮಿಡಿಯೇಟ್ ನಿಮಗೆ ರಿಸಲ್ಟ್ ಅಂತ ಹೇಳಿ ಈ ಥರ ಬಿಳಿ ಆಗ್ತದೆ ಸ್ಕಿನ್ ಅಂತ ನಾನು ಹೇಳೋದಿಲ್ಲ. ನೀವು ಇದನ್ನು ಡೈಲಿ 1 ವಾರ ಕಂಟಿನ್ಯೂಸ್ ಮಾಡಿ, ಅಷ್ಟಾಗುವಾಗ ಖಂಡಿತ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಹಾಗೆ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ತೀರಾ, ತುಂಬ ಒಳ್ಳೆ ರೆಮಿಡಿ ಹೇಳಿದ್ದೀರಾ, ನಮಗೆ ತುಂಬ ರಿಸಲ್ಟ್ ಬಂತು ಅಂತ. ಯಾವುದೇ ಸ್ಕಿನ್ನಿಗೆ ಡ್ಯಾಮೇಜ್ ಆಗುವಂಥ ವಿಷಯ ಇದರಲ್ಲಿ ಯಾವುದೂ ಕೂಡ ಇಲ್ಲ. ಅಲೋವೆರಾ ಜೆಲ್ ಮನೆಯಲ್ಲಿದ್ದ ಪಾಟಲ್ಲಿದ್ದ ಅಲೋವೆರಾ ಜೆಲ್ಲು ಕೂಡ ಆಗ್ಬೋದು, ಹಾಗೆ ಹೊರಗಡೆಯಿಂದ ತಂದ ಅಲೋವೆರಾ ಜೆಲ್ಲು ಆಗ್ಬೋದು. ವಿಟಮಿನ್ ಇ ಕ್ಯಾಪ್ಸುಲ್ ಅದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆ ಎಣ್ಣೆಗೆ, ತಲೆಗೆ ನೀವು
ಎಣ್ಣೆ ಹಾಕುವಾಗ ಕೂಡ ಅದನ್ನು ಹಾಕಿ ನಾನು ಬಳಸ್ತೇನೆ. ಸ್ವಲ್ಪ ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಆಮೇಲೆ ವಿಟಮಿನ್ ಇ ಕ್ಯಾಪ್ಸುಲನ್ನು ಅದಕ್ಕೆ ಹಾಕ್ಕೊಳ್ಳೋದು, ಆಮೇಲೆ ತಲೆಗೆ ಎಣ್ಣೆ ಹಾಕಿ ತಲೆಯನ್ನು ಹೇರನ್ನು ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಎಲ್ಲನೂ ಕಡಿಮೆ ಆಗುತ್ತೆ. ಇದೊಂದು ಹೇರ್ ರೆಮಿಡಿ. ಹಾಗೆ ಸ್ಕಿನ್ನಿಗೆ ಕೂಡ ಇದು ವಿಟಮಿನ್ ಸಿ ಅನ್ನು ಇಲ್ಲೆಲ್ಲ ಈ ಥರ ಹಚ್ಚಿ ಚಂದ ಮಸಾಜ್ ಮಾಡೋದ್ರಿಂದ ತುಂಬಾ ಸ್ಕಿನ್ ಗ್ಲೋ ಆಗ್ತದೆ, ಫೇರ್ ಆಗ್ತದೆ, ಬಿಳಿ ಆಗ್ತದೆ. ಬಿಳಿಯಾದ ತ್ವಚೆ ಪಡಿಬೇಕಾ ನೀವು ಖಂಡಿತ ಈ ರೆಮಿಡಿನ ಟ್ರೈ ಮಾಡಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಹಾಗೆಯೇ ನೀವು ಇದನ್ನು ಅಲೋವೆರಾ ಜೆಲ್ಲಲ್ಲಿ ಆದರೂ ನಿಮಗೆ ಅಲರ್ಜಿ ಆಗುತ್ತಾ ಅಂತ ಹೇಳಿದರೆ ಮಾತ್ರ ಅದನ್ನು ನೀವು ಸ್ಕಿಪ್ ಮಾಡಬೇಕು. ಅದಲ್ಲದಿದ್ದರೆ ಇದನ್ನು ಆರಾಮ್ಸೆ ಉಪಯೋಗಿಸ್ಬೋದು. ಇದು ಅಲೋವೆರಾ ಜೆಲ್ಲಲ್ಲಿ ಆದರೂ ನಿಮಗೆ ಅಲರ್ಜಿ ಆಗುತ್ತೆ ಅಂತ ಆದರೆ ವಿಟಮಿನ್ ಇ ಕ್ಯಾಪ್ಸುಲನ್ನು ನೀವು ಬೇರೆ ಯಾವುದಕ್ಕಾದರೂ ಹಾಕ್ಕೊಂಡು ಮುಖಕ್ಕೆ ಹಚ್ಕೊಳ್ಬೋದು. ವಿಟಮಿನ್ ಇ ಕ್ಯಾಪ್ಸುಲನ್ನು ಈಗ ನೀವು ಸ್ವಲ್ಪ ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಡ್ರಾಪ್ ಜೇನುತುಪ್ಪ, ಹಾಗೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ, ಅಥವಾ ಈ ವಿಟಮಿನ್ ಇ ಕ್ಯಾಪ್ಸುಲ್ ಮಾತ್ರ ಸ್ಕಿನ್ನಿಗೆ ಹಾಕಿ ಚೆನ್ನಾಗಿ ರಬ್ ಮಾಡಿ. ಅಲ್ಲಿ ಆದರೂ ನಿಮಗೆ ಅಲೋವೆರಾ ಜೆಲ್ ಅಲರ್ಜಿ ಆಗುತ್ತಂತಾದರೆ ಆ ಥರ ಮಾಡಿ. ಹಾಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಖಂಡಿತ ಬಿಳಿ ಆಗ್ತದೆ. ನೋಡಿ, ಟ್ರೈ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ, ಹೇರ್ ಕೇರ್ ಟಿಪ್ಸ್ ಜೊತೆ, ಹೆಲ್ದಿ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.